ವಾಲ್ಪರೈನ ಸಮಸ್ಯೆ ಕೇವಲ ಸಿಂಹಬಾಲದ ಕೋತಿಗಳಷ್ಟೇ ಸೀಮಿತವಾಗಿರಲಿಲ್ಲ. ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದಲೂ ಕೂಡ ಶ್ರೀಮಂತ ಪ್ರದೇಶ ಅಂತ ಹೇಳಿ ಗುರುತಿಸಿಕೊಂಡಿತ್ತು. ಈಗ ಅದು ತತ್ತರಿಸ್ತಾ ಇದೆ. ಅಂತಾರಾಷ್ಟ್ರೀಯ ವಿದ್ಯಮಾನಗಳು ವಾಲ್ಪರೈನ ಆರ್ಥಿಕ ಸ್ಥಿತಿಗತಿಗೆ ಕುತ್ತನ್ನು ತಂದಿರತಕ್ಕಂಥದ್ದು. ವಿಶ್ವ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಇವತ್ತು ಕುಸಿತಾ ಇದೆ. ನೋಡಿ ಹೇಗೆ ಅಭಿವೃದ್ಧಿ ಹೋಗಿ ಮತ್ತೆ ವಿನಾಶವನ್ನು ನೀವೇ ಮಾಡ್ಕೋತಾ ಇದ್ದೀರಿ ಅನ್ನೋದಕ್ಕೆ ಇದೆಲ್ಲ ಲೇಖನದಲ್ಲಿರುವಂಥ ಪ್ರತಿಯೊಂದು ವಾಕ್ಯಗಳು ಕೂಡ ಎಷ್ಟು ನೇರವಾಗಿ ಹೇಳ್ತಾ ಇದೆ ಅಂತ. ರಫ್ತು ಇಳಿಮುಖ ಆಗ್ತಾ ಹೋಯಿತು. ಚಹಾ ತೋಟಗಳು ನಷ್ಟವನ್ನು ಅನುಭವಿಸೋದಕ್ಕೆ ಶುರುವಾಯಿತು. ಬದುಕುಳಿಯೋದಕ್ಕೆ ತೋಟದ ಮಾಲೀಕರು ಉತ್ಪಾದನಾ ವೆಚ್ಚವನ್ನು ಕಡಿಮೆಗೊಳಿಸ್ತಾ ಅನಿವಾರ್ಯದ ಸ್ಥಿತಿಗೆ ತಲುಪಿದ್ರು. ಜನರು ನಿರ್ವಹಿಸ್ತಾ ಇದ್ದಂತಹ ಕೆಲಸಗಳನ್ನು ಯಂತ್ರಗಳು ನಿರ್ವಹಿಸೋದಕ್ಕೆ ಶುರು ಮಾಡಿದ್ವು. ನೋಡಿ ಅವ್ರಿಗೆ ನಷ್ಟ ಆಗ್ತಾ ಹೋಯಿತು. ಕೂಲಿ ಕೊಡೋದಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಮಿಷಿನರಿ ವರ್ಕ್ಗಳನ್ನು ಆರಂಭಿಸಿದ್ರು, ಯಂತ್ರಗಳನ್ನು ತಂದರು. ಅದು ಕೂಡ ನೋಡಿ ಮನುಷ್ಯ ತನ್ನನ್ನು ತಾನು ನಾಶ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ದ ಅಂತ. ಕೂಲಿ ಕೊಟ್ಟಿದ್ರೆ ಅವ್ರು ಹೊಟ್ಟೆಪಾಡು ನಡೀತಿತ್ತಲ್ಲ. ಮಷಿನ್ಗಳನ್ನು ತಂದು ಇಟ್ಕೊಂಡ್ರಿ, ಒಂದು ಮಷೀನು 100 ಜನದ ಕೆಲಸ ಕಸ್ಕೊಳುತ್ತೆ ಅಂತ ಹೇಳಿದ್ರೆ ಅವ್ರ ಹೊಟ್ಟೆಪಾಡೇನು? ಅಲ್ಲೂ ಕೂಡ ನಿಮ್ಮನ್ನೂ ನೀವು ತುಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅಭಿವೃದ್ಧಿ ಹೆಸರಿನಲ್ಲಿ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿ ಪ್ರತಿಯೊಬ್ಬ ಬುದ್ಧಿಜೀವಿ ಏನಿದಾನಲ್ಲ, ಇವತ್ತು ನಾನು ಆಧುನಿಕ ಜಗತ್ತಿನಲ್ಲಿ ಬದುಕ್ತಾ ಇದ್ದೀನಿ, ನಾನು ಏನು ಮಾಡಿದ್ರು ಬದುಕ್ತೀನಿ ಅನ್ನೋವಂಥದ್ದು ಇದೆಯಲ್ಲ, ಅದನ್ನು ಮೀರಿ ಹಾಗಾಗಿ ಮನುಷ್ಯ ಅಭಿವೃದ್ಧಿ ಹೆಸರಿನಲ್ಲಿ ತನ್ನನ್ನೇ ತಾನು ನಾಶ ಮಾಡ್ಕೊಳ್ಳುವಂಥ ಪರಿಸ್ಥಿತಿಗೆ ಇವತ್ತು ಬಂದು ನಿಂತಿದ್ದಾನೆ ಅನ್ನೋದು ನಿಜವಾಗ್ಲೂ ಕೂಡ ದುರಂತ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಕಂಗಾಲಾದಂತಹ ಕಾರ್ಮಿಕರು ಪಾಪ ಕೆಂಪು ಬಾವುಟಗಳನ್ನು ಹಿಡ್ಕೊಂಡು ಹೋರಾಟಕ್ಕೆ ಸಜ್ಜಾದರು. ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾರೆ. ಆದರೆ ಬದುಕು ಹಸನುಗೊಳ್ಳುವಂತಹ ಯಾವ ಭರವಸೆಗಳು ಕೂಡ ಕಾಣೋದಿಲ್ಲ. ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ವಾಲ್ಪರೈ ಅಭಿವೃದ್ಧಿ ತಂದ ದುರಂತದ ಮುಂದಿನ ಭಾಗವನ್ನು ಚರ್ಚಿಸೋಣ. ಮಾರ್ಷ್ನ ಆ ಒಂದು ಚಹಾ ತೋಟದ ಯಶಸ್ಸು ಸ್ವಾತಂತ್ರ್ಯ ಉತ್ತರ ಭಾರತದಲ್ಲಿ ಅಗ್ರಗಣ್ಯ ಕೈಗಾರಿಕೋದ್ಯಮಗಳನ್ನು ಕೈ ಬೀಸಿ ಕರೆಯೋದಕ್ಕೆ ಶುರು ಮಾಡ್ತು. 1934ರಲ್ಲಿ ಆತ ತೀರೋಗ್ತಾನೆ. ಅದಾದ ಮೇಲೆ ಅವನು ಹಾಕಿದ್ದಂತಹ ಆ ಒಂದು ಏನು ಅಡಿಪಾಯ ಇತ್ತಲ್ಲ ನಾಶ ಮಾಡಲಿಕ್ಕೆ ಆ ಒಂದು ಕಾಡನ್ನು, ಅದು ಚಹಾ ಗಿಡಗಳ ರೂಪದಲ್ಲಿ ಹೆಚ್ಚು ಪ್ರಾಧಾನ್ಯತೆಯನ್ನು ಪಡ್ಕೊಳ್ಳೋದಕ್ಕೆ ಶುರುವಾಯಿತು. ಸ್ವತಂತ್ರ ಸಿಕ್ಕ ನಂತರದಲ್ಲಿ ಭಾರತದಲ್ಲಿ ಅದು ಯಾವ ಮಟ್ಟಕ್ಕಾಯಿತು ಅಂದರೆ, ಕೈಗಾರಿಕೋದ್ಯಮಗಳನ್ನು ಅಲ್ಲೇ ಸ್ಥಾಪನೆ ಮಾಡಿ ಅಲ್ಲೇ ಚಹಾ ಗಿಡಗಳನ್ನು ಬೆಳೆದು ಅದನ್ನು ಉದ್ಯಮಕ್ಕೆ ಬಳಸ್ಕೊಳ್ಳುವ ಮಟ್ಟಕ್ಕೆ ಆ ಒಂದು ನಾಶ ಮಾಡಲಿಕ್ಕೆ ಶುರುವಾದಂತಹ ಒಂದು ಸನ್ನಿವೇಶ ಅಂತ ಹೇಳ್ಬೋದು. ಕಾಡಿನ ಗರ್ಭಪಾತ ಅಂತ ಹೇಳ್ತಾ ಇದ್ದಾರೆ ನೋಡಿ. ಕಾಡಿನ ಗರ್ಭಪಾತ ಅಂದರೆ ಇಡೀ ಕಾಡನ್ನು ನಾಶ ಮಾಡೋದಕ್ಕೆ ಶುರುವಾಯಿತು ಅಲ್ಲಿಂದ ಆಚೆಗೆ ಅಂತ. ಅಂದರೆ ಅಷ್ಟರ ಮಟ್ಟಕ್ಕೆ ದುಡ್ಡಿನ ಹಿಂದೆ ವ್ಯಾಮೋಹಿತರಾಗಿ ಹೋಗೋದಕ್ಕೆ ಶುರು ಮಾಡಿದ್ರು. ಆದರೆ ಯಾವುದನ್ನು ಬೇಕು ಅದನ್ನು ನಾಶ ಮಾಡಿ ಯಾವುದು ಬೇಡವೋ ಅದರ ಹಿಂದೆ ಹೋಗ್ತಾ ಇದ್ದೀವಿ ಅನ್ನೋದು ಅರಿವು ಕೂಡ ಈ ಕೈಗಾರಿಕಾ ಉದ್ಯಮಗಳಿಗೆ ಇಲ್ಲವಾಯಿತು ಅನ್ನೋದೇ ನಿಜವಾಗಲೂ ಕೂಡ ದುರಂತ. ಪ್ರಭಾವದ ನೆರವು ಇಲ್ಲದಂತಹ ಗಗನಚುಂಬಿ ಮರಗಳು ನೆಲಕ್ಕೆ ಉರುಳೋದಕ್ಕೆ ಶುರುವಾಯಿತು. ದಿಮ್ಮಿಗಳನ್ನು ಕೊಳ್ಳೋದಕ್ಕೆ ಕಾಂಟ್ರಾಕ್ಟರ್ಗಳು ಬರೋದಕ್ಕೆ ಶುರು ಮಾಡಿದ್ರು. ಫಲವತ್ತಾದ ಭೂಮಿಯಲ್ಲಿ ರಸ್ತೆಗಳ ನಿರ್ಮಾಣ ಆಗೋದಕ್ಕೆ ಆರಂಭವಾಯಿತು. ಹೊಗೆ ಉಗುಳುವಂತಹ ಗಡಗಡ ಸದ್ದು ಮಾಡುವಂತಹ ಲಾರಿ ಟ್ರ್ಯಾಕ್ಟರ್ಗಳು ಅಲ್ಲಿ ಓಡಾಡೋದಕ್ಕೆ ಪ್ರಾರಂಭಿಸಿದ್ವು. ನೀರವತೆ ಅಂದರೆ ಪ್ರಶಾಂತತೆ, ಶಾಂತವಾಗಿದ್ದಂತಹ ವಾತಾವರಣ ನಾಶವಾಗ್ತಾ ಹೋಯಿತು. ಸದ್ದು ಗದ್ದಲಗಳ ಗೂಡಾಗ್ತಾ ಹೋಯಿತು ಆ ಒಂದು ವಾಲ್ಪರೈ ಅನ್ನುವಂತಹ ಪ್ರದೇಶ. ನಿರುದ್ಯೋಗ ಸಮಸ್ಯೆಗೆ ಸಂಜೀವಿನಿಯಂತಿದ್ದಂತಹ ವಾಲ್ಪರೈ ಅರಣ್ಯದ ಮೇಲಿನ ಅತ್ಯಾಚಾರಕ್ಕೆ ಸರ್ಕಾರ ಉತ್ತೇಜನ ನೀಡೋದಕ್ಕೆ ಶುರು ಮಾಡಿತು. ಉದ್ಯಮಿಗಳಿಗೆ ಅನುಕೂಲಕರವಾಗುವ ರೀತಿಯಲ್ಲಿ ವರ್ತಿಸೋದಕ್ಕೆ ಶುರು ಮಾಡಿತು. ನಿಬಿಡ ಅರಣ್ಯಗಳೆಲ್ಲ ತೆರವಾಗಿ ಚಹಾ ತೋಟಗಳ ಅನಂತ ಬಯಲಿನ ಪ್ರದೇಶಗಳೇ ಏಕಸ್ವಾಮ್ಯತೆಯನ್ನು ಪಡೆದುಕೊಳ್ಳೋದಕ್ಕೆ ಶುರುವಾಯಿತು. ಈಗ
ಇಡೀ ವಾಲ್ಪರೈ ಹಸಿರು ಕಂಬಳಿ ಹೊದ್ದು ಮಲಗಿರುವ ರೀತಿಯಲ್ಲಿ ಕಾಣಿಸೋದಕ್ಕೆ ಶುರುವಾಯಿತು. ಮೊದಲು ಗಗನಚುಂಬಿ ಮರಗಳಿದ್ದಂಥದ್ದು ಈಗ ಹಸಿರು ಗಂಬಳಿಯನ್ನು ಹಾಸ್ಕೊಂಡು ಹೊದ್ದುಕೊಂಡು ಮಲಗಿರುವ ರೀತಿಯಲ್ಲಿ, ಅಂದರೆ ಚಹಾ ಗಿಡಗಳು ಆ ಮಟ್ಟಕ್ಕೆ ಇಡೀ ವಾಲ್ಪರೈ ಚಹಾ ಗಿಡಗಳಿಂದ ಆವರಿಸ್ಕೊಂಡ್ಬಿಡ್ತು. ಕಣ್ಣು ಕಾಣುವವರೆಗೂ ಕೂಡ ಚಹಾ ತೋಟ ಅನಂತ ಬಯಲು ಕಾಣೋದಕ್ಕೆ ಶುರುವಾಯಿತು. ಎಲ್ಲಿ ನೋಡಿದ್ರೂ ಕೂಡ ಚಹಾ ಗಿಡಗಳೇ ತಲೆ ಎತ್ತಿ ನಿಂತ್ಕೊಂಡ್ವು. ದಿಗಂತದ ಅಂಚಿನವರೆಗೆ ಮಾಲೆ ಮಾಲೆಯಾಗಿ ಸಹಸ್ರ ಸಹಸ್ರ ಚದರ ಮೈಲುಗಳವರೆಗೆ ಹರಡಿರುವಂತಹ ಇದು ಮಾನವ ಸಾಮರ್ಥ್ಯಕ್ಕೆ ದಕ್ಕಿದಂತಹ ವಿಜಯ ಪತಾಕೆಯ ಹಾಗೆ ಕಾಣಿಸ್ತಾ ಇದೆ. ಆದರೆ ನಿಜವಾದ ವಿಜಯ ಅಲ್ಲ ಅದು. ಸೋಲ್ತಾ ಇದ್ದಾರೆ. ಪ್ರಕೃತಿಯ ಮುಂದೆ ಸೋಲನ್ನು ಅನುಭವಿಸೋದಕ್ಕೆ ಈ ಒಂದು ವಿಜಯ ಪತಾಕೆ, ಹೌದಲ್ವ? ಯಾಕೆಂದ್ರೆ ದುರಂತ ಅದು ಅಂತ. ವಾಲ್ಪರೈಗೆ ಹಿಂದಿನ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಿವಾರಿಸಿದಂತಹ ಹೆಗ್ಗಳಿಕೆ ಇದೆ. ಅದರ ಹಿಂದಿನ ಸೊಬಗು ಮತ್ತು ವೈಭವದ ಸಣ್ಣ ಒಂದು ಸುಳಿವು ಕೂಡ, ಕುರುಹು ಕೂಡ ಉಳಿಯದ ರೀತಿಯಲ್ಲಿ ಮಾಡಿದಂತಹ ಮಾನವ ಸಾಮರ್ಥ್ಯಕ್ಕೆ ಬಿಂಬವಾಗಿ ನಿಂತುಬಿಡ್ತು ಅಂತ. ಆದರೆ ಈ ಅಭಿವೃದ್ಧಿಯ ಹೆಸರಿನಲ್ಲಿ ಜೀವ ಸಂಕುಲಗಳ ಮೇಲೆ ಬೀರಿರ್ತಕ್ಕಂತಹ ದುಷ್ಪರಿಣಾಮಗಳ ಬಗ್ಗೆ ಯಾರಿಗೂ ಕೂಡ ಅರಿವು ಆಗಲಿಲ್ಲ ಅವತ್ತು, ಇವತ್ತಿಗೂ ಕೂಡ ಆಗ್ತಾ ಇಲ್ಲ ಅಂತಕ್ಕಂಥದ್ದೇ ವಿಪರ್ಯಾಸ. ಕಾಲಾಂತರದಿಂದ ಈ ಕಾಡಿನಲ್ಲಿ ಆಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸ್ವಚ್ಛಂದವಾಗಿ ಬದುಕ್ತಾ ಇದ್ದಂತಹ ಸಿಂಹಬಾಲದ ಕೋತಿಗಳ ನೆಲೆ ಧ್ವಂಸವಾಗ್ತಾ ಹೋಯಿತು. ಇದು ಮೊದಲ ವಿನಾಶ ಅಂತಕ್ಕಂಥದ್ದು. ಏಕೆಂದರೆ ಇಡೀ ಪ್ರಕೃತಿಯನ್ನು ನಾಶ ಮಾಡಿದ್ರು ಅಲ್ಲಿರ್ತಕ್ಕಂಥದ್ದನ್ನು. ಆದರೆ ಆ ಪ್ರಕೃತಿಯನ್ನು ನಂಬಿಕೊಂಡಿದ್ದಂತಹ ಜೀವಿಗಳಿದ್ವಲ್ಲ, ಅಲ್ಲಿ ಸಿಂಹಬಾಲದ ಒಂದು ಜಾತಿಯ ಕೋತಿಗಳಿದ್ವಲ್ಲ, ಅವುಗಳು ನಾಶ ಆಗ್ತಾ ಬಂತು. ಪಾಪ ಗಿಡಮರಗಳಿಲ್ಲ ಅಂದರೆ ಅವು ಬದುಕೋದು ಹೇಗೆ ಅಲ್ಲಿ? ಕಾಡಿನೆಲ್ಲೆಡೆ ಆವರಿಸಿದ್ದಂತಹ ಅವುಗಳ ಸಂಖ್ಯೆ ಬರ್ತಾ 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 ಕ್ಷೀಣಿಸೋದಕ್ಕೆ ಶುರುವಾಯಿತು, ಕಡಿಮೆ ಆಗ್ತಾ ಹೋಯಿತು. ಕೇವಲ 2000ಕ್ಕೆ ಬಂದು ನಿಂತಾಗ ಇಡೀ ಜಗತ್ತೇ ಬೆಚ್ಚಿ ಬೀಳುವಂಥ ಪರಿಸ್ಥಿತಿ. ಅಪರೂಪದ ಸಿಂಹಬಾಲದ ಕೋತಿಗಳ ಆ ಒಂದು ಸಂತತಿ ವಂಶ ನಾಶದ ಅಂಚಿನಲ್ಲಿರುವುದು ಸ್ಪಷ್ಟವಾಗ್ತಾ ಹೋಯಿತು. ಇದರೊಂದಿಗೆ ಕಣ್ಮರೆಯಾದಂತಹ ಅನೇಕ ಜೀವ ಸಂಕುಲಗಳು ಬೆಳಕಿಗೆ ಬಂದವು. ಆದರೆ ಸಮಯ ಮೀರಿತ್ತು. ಅವುಗಳ ಬಗ್ಗೆ ಏನೂ ಕೂಡ ಮಾಡಲಾಗದಂತಹ ಅಸಹಾಯಕತೆ ಎಲ್ಲರದ್ದಾಗಿತ್ತು. ಏಕೆಂದರೆ ಮಾಡಬಾರದ ತಪ್ಪನ್ನು ಮಾಡಿದ್ಮೇಲೆ ಸರಿಪಡಿಸ್ಲಿಕ್ಕಾಗ್ತದ? ಅಷ್ಟು ಗಗನಚುಂಬಿ ಮರಗಳು, 100 ವರ್ಷಗಳ ಮರಗಳನ್ನು ನೀವು ಕಡಿತೀರಿ. ಯಾವುದೋ ಒಂದು ಚಹಾ ಗಿಡ ನಿಮ್ಮ ಸ್ವಾರ್ಥಕ್ಕೆ, ಬಿಸ್ನೆಸ್ ಮಾಡಲಿಕ್ಕೆ, ಕೈಗಾರಿಕೆಗಳನ್ನು ಅಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಹೋಗಿ ನಾಶ ಮಾಡಿದ್ರಿ, ನೀವು ಗೆದ್ರಿ. ಆದರೆ ನಿಮ್ಮ ಗೆಲುವು ಯಾವ್ಯಾವುದನ್ನೆಲ್ಲ ಪ್ರಾಕೃತಿಕ ಸಂಪನ್ಮೂಲಗಳನ್ನು ನಾಶ ಮಾಡ್ತು ಅನ್ನೋದ್ರ ಅಂದಾಜು ಕೂಡ ನಿಮಗಿರಲಿಲ್ಲ. ಆದರೆ ಈಗ ಅರಿವಾಗಿದೆ. ಬಟ್ ಕಾಲ ಮಿಂಚು ಹೋಗಿದೆ, ಪ್ರಯೋಜನಕ್ಕೆ ಇಲ್ಲ, ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಏಕೆಂದರೆ ಆ ಜೀವಿಗಳು ಆ ಪರಿಸರಕ್ಕೆ ಹೊಂದಿರ್ತವೆ. ಅವುಗಳನ್ನ ಉಳಿಸ್ಬೇಕು ಅಂತ ನೀವು ಏನಾದರೂ ಆ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನೀವು ಸಾಗಿಸ್ತೀರಿ, ಬೇರೆ ಪ್ರದೇಶದಲ್ಲಿ ಅದನ್ನು ಉಳಿಸೋ ಪ್ರಯತ್ನ ಮಾಡ್ತೀರಿ ಅಂದರೆ ಹೊಂದ್ಕೊಳ್ಳೋದಕ್ಕೆ ಸಮಯ ಬೇಕು. ಹಾಗಾಗಿ ಅಲ್ಲೂ ಕೂಡ ನೋವು, ಆ ಕಾಯಿಲೆನೋ ಇನ್ನೊಂದು ಮತ್ತೊಂದು ಬಂದು ಅಲ್ಲೂ ಕೂಡ ಸಾಯ್ತವವು. ಹಾಗಾಗಿ ನಮಗೆ ಒಂದು ಪರಿಜ್ಞಾನ ಇರಬೇಕಾಗಿತ್ತು. ಮಾನವ ಬುದ್ಧಿಜೀವಿ ಅಂತ ಹೇಳೋದು ಯಾತಕ್ಕೆ ಅಂದರೆ, ಎಲ್ಲವನ್ನ ಆತ ಯೋಚನೆ ಮಾಡುವ ಶಕ್ತಿ ಮತ್ತು ಮಾತನಾಡುವ ಶಕ್ತಿ ಇದೆ, ಬೇರೆ ಜೀವಿಗಳಿಗಿಲ್ಲ ಅದು. ಆ ಎರಡು ಶಕ್ತಿಗಳನ್ನು ಇಟ್ಕೊಂಡಿರ್ತಕ್ಕಂಥ ಮಾನವ ಯಾವ ರೀತಿ ನಾಶ ಮಾಡ್ತಾ ಇದ್ದಾನೆ ಅನ್ನೋದು ನಿಜವಾಗ್ಲೂ ಕೂಡ ಈ ಪ್ರಕೃತಿ ಪೆಟ್ಟನ್ನು ಕೊಡ್ತಾ ಇದೆ. ಅವನ ಏನು ಈ ಅಭಿವೃದ್ಧಿಯ ಬುದ್ಧಿವಂತಿಕೆ ಇದೆಯಲ್ಲ, ಇದಕ್ಕೆ ಪೆಟ್ಟು ಕೊಡ್ತಾ ಇದೆ. ಆದರೂ ಕೂಡ ಏನು ಮಾಡಲಾಗದಂಥ ಈ ಏನು ಅಸಹಾಯಕತೆ ಸ್ಥಿತಿ ಇದೆಯಲ್ಲ, ಅದು ಇವತ್ತಿಗೂ ಕೂಡ ಇದೆ, ಮುಂದೆ ಕೂಡ ಅದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ವಾಲ್ಪರೈ ಅಭಿವೃದ್ಧಿ ಪುದುತೋಟಂ ಅನ್ನುವಂತಹ ಆ ಒಂದು ತೋಟ ಇದೆ ಅಲ್ಲಿ, ಆ ಒಂದು ವಾಲ್ಪರೈ ಮಧ್ಯದಲ್ಲಿ. ಪರಿಸರದ ಮೇಲೆ ನಡೆದಂತಹ ಅತ್ಯಾಚಾರಕ್ಕೆ ಇದು ಸಾಕ್ಷಿಯಾಗಿ ನಿಂತಿದೆ ಅನ್ನೋದನ್ನು ಲೇಖಕರು ಹೇಳ್ತಾ ಇದ್ದಾರೆ. ಇದು ಸುಮಾರು 400 ಎಕರೆ ಪ್ರದೇಶದ ಒಂದು ತೋಟ. ಇದನ್ನು ಸೀಳಿರುವಂತಹ ಡಾಂಬರ್ ರಸ್ತೆ ಇದೆಯಲ್ಲ, ದೂರಕ್ಕೆ ಮಾಗಿದ ಗಾಯದ ಕಲೆಯ ರೀತಿಯಲ್ಲಿ ನಮಗೆ ಕಂಡುಬರುತ್ತೆ ಅಂತ. ದೂರದಿಂದ ನೋಡಿದ್ರೆ ಯಾವುದೋ ಒಂದು ಬಿದ್ದು ಏಟಾಗಿ ಮಾರ್ಕ್ ಉಳಿದಿರುತ್ತಲ್ಲ, ಗಾಯದ ಕಲೆ ಇರುತ್ತಲ್ಲ, ಆ ರೀತಿ ಕಾಣುತ್ತೆ ಆ ಡಾಂಬರ್ ರಸ್ತೆ ಅಂತ. ನೆಲೆ ತಪ್ಪಿದ ಸುಮಾರು 30 ಸಿಂಹಬಾಲದ ಕೋತಿಗಳು ಇಲ್ಲಿ ಆಶ್ರಯವನ್ನು ಪಡ್ಕೊಂಡಿದೆ. ಅದು ಪುದುತೋಟಂ ಅನ್ನುವಂಥ ಒಂದು ತೋಟದಲ್ಲಿ ಆ ಒಂದು ಕೇವಲ ನೋಡಿ 2000ಕ್ಕೆ ಬಂದು ನಿಂತಿದ್ದು, ಮತ್ತಿನ್ನೇನೋ ಆಗಿ ಹೋದು. ಇನ್ನೊಂದಷ್ಟನ್ನು ಅಲ್ಲಿ ಸ್ಥಳಾಂತರಿಸಿದಾಗ ಕೇವಲ 30 ಕೋತಿಗಳು ಅಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾವೆ.
ಎಂದೂ ಭೂಸ್ಪರ್ಶವನ್ನೇ ಮಾಡದೆ ವೃಕ್ಷವಾಸಿಗಳಾಗಿದ್ದಂತಹ ಈ ಜೀವಿಗಳ ಬದುಕು ಆ ಒಂದು ನಡೆಸುವಂಥದ್ದು ತುಂಬ ದುಸ್ತರವಾದಂತಹ ಪರಿಸ್ಥಿತಿಗಳನ್ನು ನಾವು ಎದುರಿಸೋದಕ್ಕೆ ಶುರುವಾಯಿತು. ವೃಕ್ಷವಾಸಿಗಳಾದ ಕೋತಿಗಳು ಮರದಿಂದ ಮರಕ್ಕೆ ಹಾರುವ ಹಾಗೆ ಇವತ್ತಿಗಿಲ್ಲ. ಏಕೆಂದರೆ ಚಿಕ್ಕ ಚಿಕ್ಕ ಗಿಡಗಳಿದ್ದಾವೆ. ಅದರ ಬದಲಾಗಿ ಪಾಪ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕು ಅಂದರೆ ನೆಲದಲ್ಲೇ ಓಡಾಡಬೇಕು. ಹಾಗಾಗಿ ಅದಾದ ಮೇಲೆ ಮತ್ತೆ ಏನು ಪರಿಸ್ಥಿತಿ ಆಗುತ್ತೆ ಅಂತ ನೋಡಿ, ಆ ನೆಲಕ್ಕೆ ಇಳಿದು ಡಾಂಬರ್ ರಸ್ತೆಯನ್ನು ದಾಟಿ ಮತ್ತೊಂದು ಮರವನ್ನು ಹತ್ತಬೇಕಾಗಿತ್ತು. ಆ ಮರಗಳು ಇಲ್ಲ ಬಿಡಿ ಅಲ್ಲಿ. ರಸ್ತೆ ದಾಟುವಾಗ ನಾಗರಿಕ ಬುದ್ಧಿ ಇಲ್ಲದ ಹಲವಾರು ಕೋತಿಗಳು ಈಗಾಗಲೇ ವಾಹನಕ್ಕೆ ಸಿಕ್ಕು ಅಂಗವಿಕಲಗೊಂಡಿರ್ತಕ್ಕಂಥದ್ದು, ಆಕ್ಸಿಡೆಂಟ್ಗಳಾಗಿ ಸಾವನ್ನಪ್ಪಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ನಡೀತಾ ಹೋಗಿ ಮತ್ತೆ ಅಳಿವಿನಂಚಿಗೆ ಬಂದು ನಿಲ್ತು ಆ ಜೀವಿಗಳು ಅಂತ. ಅವುಗಳಿಗೆ ಆಹಾರ ನೀಡ್ತಾ ಇದ್ದಂತಹ ಮರಗಳು ಕ್ಷೀಣಿಸ್ತಾ ಹೋಯಿತು. ಅವುಗಳಿಗೆ ದಯಾಮೃತ್ಯು ಅಂದರೆ ಮರ್ಸಿ ಕಿಲ್ಲಿಂಗ್ ಕರುಣಿಸೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅನ್ನುವಂಥದ್ದು. ಏಕೆ ಅಂತ ಹೇಳಿದ್ರೆ ಅವು ಕೆಂಪು ಪಟ್ಟಿಯಲ್ಲಿರುವ ಜೀವಿಗಳು. ಏಕೆಂದರೆ ಅವು ಬದುಕಬೇಕು, ಸಮತೋಲನ ಆಗಬೇಕಲ್ಲ ಭೂಮಿಯಲ್ಲಿ. ಎಲ್ಲ ಜೀವಿಗಳಿದ್ದಾಗ ಮಾತ್ರನೇ ಬ್ಯಾಲೆನ್ಸ್ ಆಗುವಂಥದ್ದು. ಬೇರೆ ಕಡೆಗೆ ಸ್ಥಳಾಂತರಿಸುವಂತಹ ಕ್ರಿಯೆಯಲ್ಲಿ ಅಧಿಕ ಸಾವು ನೋವುಗಳು ಕೂಡ ಸಂಭವಿಸಿ ಇನ್ನೂ ಕೂಡ ಅವುಗಳ ಸಂಖ್ಯೆ ನಾಶ ಆಯಿತು. ಇದರಿಂದಾಗಿ ವಿಜ್ಞಾನಿಗಳು, ಅರಣ್ಯ ಇಲಾಖೆಯವರು ಅಸಹಾಯಕರಾಗಿ ನಿಲ್ತಾರೆ. ಬದುಕುಳಿಯಲು ಅವು ಊರಿನ ಅಂಗಳದ ಕಸದ ತೊಟ್ಟಿಗಳಲ್ಲಿ ಆಹಾರವನ್ನು ಹುಡುಕ್ತಾ ತಮ್ಮ ಬದುಕನ್ನು ನೂಗ್ತಾ ಇದ್ದಾವೆ ಅಂತಕ್ಕಂಥದ್ದು. ನೋಡಿ ಹೇಗಿತ್ತು ಪ್ರಕೃತಿಯಲ್ಲಿ, ಎಷ್ಟು ಸ್ವಚ್ಛಂದವಾಗಿದ್ದಂತಹ ಆ ಜೀವಿಗಳು ಮಾನವನ ದುರಾಸೆಗೆ, ಅಹಂಕಾರಕ್ಕೆ, ಹಣದ ದುರಾಸೆಗೆ, ಸ್ವಾರ್ಥಕ್ಕೆ ಬಲಿಯಾಗಿ ಊರಿನ ಅಂಚಿನಲ್ಲಿರುವಂತಹ ಕಸದ ತೊಟ್ಟಿಗಳಿರುತ್ತಲ್ಲ ಅಲ್ಲಿ ತಮ್ಮ ಆಹಾರವನ್ನು ಹುಡುಕ್ತಾ ಅರಸ್ಕೊಂಡು ಬರುವಂಥ. ಇವತ್ತು ನೋಡಿ ಕಾಡಿಂದ ಹೆಂಗೆ ಬರ್ತಾ ಇದೆ ಹುಲಿ, ಚಿರತೆಗಳು. ಈಗ ಭಯ ಶುರುವಾಗಿದೆ, ಆದರೂ ಬುದ್ಧಿ ಬರ್ತಾ ಇಲ್ಲ ಜನಗಳಿಗೆ. ಎಲ್ಲ ನೋಡಿದ್ರು ಹುಲಿಗಳ ಹಾವಳಿ. ಅಲ್ಲಿ ಹುಲಿ ಬಂದಿದೆ, ಇಲ್ಲಿ ಹುಲಿ ಬಂದಿದೆ, ಗ್ರಾಮಸ್ಥರು ಭಯ ಪಟ್ಟಿದ್ದಾರೆ. ಯಾಕೆ ಭಯ ಪಡ್ತಾ ಇದ್ದೀರಿ? ಈ ಅಭಿವೃದ್ಧಿಯ ಕಾರಣಕ್ಕೆ ಇವೆಲ್ಲ ಆಗ್ತಾ ಇರೋದು. ಎದುರಿಸಿ ನೋಡೋಣ, ಆಗುತ್ತಾ? ಒಂದು ಹುಲಿ, ಒಂದು ಚಿರತೆ ಬಂದರೆ ನಮ್ಗೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ, ಏನೋ ಮಾಡ್ತವೆ ಕ್ರೂರ ಪ್ರಾಣಿಗಳು ಅಂತ ಹೇಳ್ತಾ ಇದ್ದಾರಲ್ಲ, ಇದಕ್ಕೆ ಕಾರಣ ಯಾರು? ನಾವೇ ಅಲ್ವಾ? ನೋಡಿ, ಆ ವನ್ಯಜೀವಿಗಳು ಆಹಾರ ಬೇಕಲ್ಲ ಅವಕ್ಕೆ. ಮರಗಳನ್ನು ಕತ್ತರಿಸ್ಬಿಟ್ರೆ ಅದಕ್ಕೆ ಕೊಡ್ತಾ ಇದ್ದಂಥ ಆಶ್ರಯ ಕೊಡುವಂತಹ ಮರಗಳಿಲ್ಲ, ಆಹಾರ ಕೊಡುವಂಥ ಹಣ್ಣು ಹಂಪಲುಗಳನ್ನು ಕೊಡುವಂಥ ಮರಗಿಡಗಳನ್ನು ಕತ್ತರಿಸ್ತಾ ಇದ್ದೀರಿ. ಇನ್ನೆಲ್ಲಿಗೆ ಹೋಗ್ಬೇಕು? ಅವು ಬದುಕಬೇಕಲ್ವ, ಅಸ್ತಿತ್ವ ಬೇಕಲ್ಲ ಅವಕ್ಕೂ ಕೂಡ ಈ ಭೂಮಿಯಲ್ಲಿ. ಬರ್ತಾ ಇದ್ದಾವೆ ಊರೊಳಗಡೆಗೆ, ಗ್ರಾಮಗಳಿಗೆ ನುಗ್ಗುತ್ತೆ, ನಗರಗಳಿಗೆ ನುಗ್ಗುತ್ತೆ. ನೀವು ತಾನೇ ಅವ್ರನ್ನ ಇನ್ವಿಟೇಷನ್ ಕೊಟ್ಟಿರ್ತಕ್ಕಂಥದ್ದು ಅಭಿವೃದ್ಧಿಯ ಹೆಸರಿನಲ್ಲಿ ಅಲ್ವಾ? ಅನುಭವಿಸಿ ಅಂತ. ವಾಲ್ಪರೈನ ಸಮಸ್ಯೆ ಕೇವಲ ಸಿಂಹಬಾಲದ ಕೋತಿಗಳಷ್ಟೇ ಸೀಮಿತವಾಗಿರಲಿಲ್ಲ. ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದಲೂ ಕೂಡ ಶ್ರೀಮಂತ ಪ್ರದೇಶ ಅಂತ ಹೇಳಿ ಗುರುತಿಸಿಕೊಂಡಿತ್ತು. ಈಗ ಅದು ತತ್ತರಿಸ್ತಾ ಇದೆ. ಅಂತಾರಾಷ್ಟ್ರೀಯ ವಿದ್ಯಮಾನಗಳು ವಾಲ್ಪರೈನ ಆರ್ಥಿಕ ಸ್ಥಿತಿಗತಿಗೆ ಕುತ್ತನ್ನು ತಂದಿರತಕ್ಕಂಥದ್ದು. ವಿಶ್ವ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಇವತ್ತು ಕುಸಿತಾ ಇದೆ. ನೋಡಿ ಹೇಗೆ ಅಭಿವೃದ್ಧಿ ಹೋಗಿ ಮತ್ತೆ ವಿನಾಶವನ್ನು ನೀವೇ ಮಾಡ್ಕೋತಾ ಇದ್ದೀರಿ ಅನ್ನೋದಕ್ಕೆ ಇದೆಲ್ಲ ಲೇಖನದಲ್ಲಿರುವಂಥ ಪ್ರತಿಯೊಂದು ವಾಕ್ಯಗಳು ಕೂಡ ಎಷ್ಟು ನೇರವಾಗಿ ಹೇಳ್ತಾ ಇದೆ ಅಂತ. ರಫ್ತು ಇಳಿಮುಖ ಆಗ್ತಾ ಹೋಯಿತು. ಚಹಾ ತೋಟಗಳು ನಷ್ಟವನ್ನು ಅನುಭವಿಸೋದಕ್ಕೆ ಶುರುವಾಯಿತು. ಬದುಕುಳಿಯೋದಕ್ಕೆ ತೋಟದ ಮಾಲೀಕರು ಉತ್ಪಾದನಾ ವೆಚ್ಚವನ್ನು ಕಡಿಮೆಗೊಳಿಸ್ತಾ ಅನಿವಾರ್ಯದ ಸ್ಥಿತಿಗೆ ಬಂದು ತಲುಪಿದ್ರು. ಜನರು ನಿರ್ವಹಿಸ್ತಾ ಇದ್ದಂತಹ ಕೆಲಸಗಳನ್ನು ಯಂತ್ರಗಳು ನಿರ್ವಹಿಸೋದಕ್ಕೆ ಶುರು ಮಾಡಿದ್ವು. ನೋಡಿ, ಅವ್ರಿಗೆ ನಷ್ಟ ಆಗ್ತಾ ಹೋಯಿತು. ಕೂಲಿ ಕೊಡೋದಕ್ಕೆ ಶಕ್ತಿ ಇಲ್ಲ. ಮಿಷಿನರಿ ವರ್ಕ್ಗಳನ್ನು ಆರಂಭಿಸಿದ್ರು, ಯಂತ್ರಗಳನ್ನು ತಂದರು. ಅದೂ ಕೂಡ ನೋಡಿ, ಮನುಷ್ಯ ತನ್ನನ್ನು ತಾನು ನಾಶ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ದ ಅಂತ. ಕೂಲಿ ಕೊಟ್ಟಿದ್ರೆ ಅವ್ರು ಹೊಟ್ಟೆಪಾಡು ನಡೀತಿತ್ತಲ್ಲ. ಮಷಿನ್ಗಳನ್ನು ತಂದು ಇಟ್ಕೊಂಡ್ರಿ, ಒಂದು ಮಷೀನು 100 ಜನದ ಕೆಲಸ ಕಸ್ಕೊಳ್ತೆ ಅಂತ ಹೇಳಿದ್ರೆ ಅವ್ರ ಹೊಟ್ಟೆಪಾಡೇನು? ಅಲ್ಲೂ ಕೂಡ ನಿಮ್ಮನ್ನೂ ನೀವು ತುಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅಭಿವೃದ್ಧಿ ಹೆಸರಿನಲ್ಲಿ ಅನ್ನೋದಕ್ಕೆ. ಇದೆಲ್ಲವೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿ ಪ್ರತಿಯೊಬ್ಬ ಬುದ್ಧಿಜೀವಿ ಏನಿದಾನಲ್ಲ, ಇವತ್ತು ನಾನು ಆಧುನಿಕ ಜಗತ್ತಿನಲ್ಲಿ ಬದುಕ್ತಾ ಇದ್ದೀನಿ, ನಾನು ಏನು ಮಾಡಿದ್ರು ಬದುಕ್ತೀನಿ ಅನ್ನೋವಂಥದ್ದು ಇದೆಯಲ್ಲ, ಅದನ್ನು ಮೀರಿ ಹಾಗಾಗಿ ಮನುಷ್ಯ ಅಭಿವೃದ್ಧಿ ಹೆಸರಿನಲ್ಲಿ ತನ್ನನ್ನೇ ತಾನು ನಾಶ ಮಾಡ್ಕೊಳ್ಳುವಂಥ ಪರಿಸ್ಥಿತಿಗೆ ಇವತ್ತು ಬಂದು ನಿಂತಿದ್ದಾನೆ ಅನ್ನೋದು ನಿಜವಾಗ್ಲೂ ಕೂಡ ದುರಂತ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಕಂಗಾಲಾದಂತಹ ಕಾರ್ಮಿಕರು ಪಾಪ ಕೆಂಪು ಬಾವುಟಗಳನ್ನು ಹಿಡ್ಕೊಂಡು ಹೋರಾಟಕ್ಕೆ ಸಜ್ಜಾದರು. ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾರೆ. ಆದರೆ ಬದುಕು ಹಸನುಗೊಳ್ಳುವಂತಹ ಯಾವ ಭರವಸೆಗಳು ಕೂಡ ಕಾಣೋದಿಲ್ಲ.